ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಎನ್ನುವ ಕಾರಣಕ್ಕೆ ಗಲಾಟೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪರಮೇಶ್ವರ್ ಮಾತನಾಡಿದರು. ಕಾನೂನಿನ ಪ್ರಕಾರ ಏನು ಕ್ರಮ ಆಗುತ್ತದೋ ಅದು ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನಾಗಬೇಕೋ ಅದನ್ನು ನಾವು ಮಾಡೇ ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಹನಕೆರೆ ಗ್ರಾಮದಲ್ಲಿ ನಿನ್ನೆ ಆಗಿದ್ದಂಥ ಘಟನೆ, ಸೊ ಇಂತಹ ಘಟನೆಗಳು ಪದೇ ಪದೇ ನಡೀತಲೇ ಇವೆ. ದೇವಸ್ಥಾನದಲ್ಲೂ ಕೂಡ ದಲಿತರಿಗೆ ಪ್ರವೇಶ ಕೊಡ್ತಾ ಇಲ್ಲ. ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ದೇವರು ಎಲ್ರಿಗೂ ಒಂದೇ ಅಂತ ಪರಮೇಶ್ವರ್ ಹೇಳಿದರು. ಮಂಡ್ಯದಲ್ಲಿ ಸರ್ ಹನಕೆರೆ ಅನ್ನೋ ವಿಲೇಜ್ ಅಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ನಿಮಗೆ ಪ್ರಾಬಬ್ಲಿ ಬಂದಿರುತ್ತೆ ಸರ್. ದಲಿತರನ್ನ ದೇವಸ್ಥಾನದ ಬಿಡಲಿಲ್ಲ, ಅದಕ್ಕೆ ದೇವರನ್ನೇ ಎತ್ಕೊಂಡು ಹೋಗಿದ್ದಾರೆ. ನೋಡಿ, ದೇವರನ್ನ ಎತ್ಕೊಂಡು ಹೋಗಿದ್ದಾರೆ. ಕಾನೂನಿನ ಪ್ರಕಾರ ಜಿಲ್ಲಾಡಳಿತದವರು ಏನ್ ಕ್ರಮ ತಗೋಬೇಕೋ ಅದು ತಗೊಳ್ತಾರೆ, ಮುಜರಾಯಿ ಇಲಾಖೆಯವರು ತಗೊಳ್ತಾರೆ. ಆದ್ರೆ ಇಂತಹ ಘಟನೆಗಳು ಬಹಳಷ್ಟು ನಡೀತಾನೆ ಇದಾವಲ್ಲ. ದೇವಸ್ಥಾನದ ಒಳಗಡೆ ಇವತ್ತು ಕೂಡ ದಲಿತರ ಪ್ರವೇಶವನ್ನ ಕೊಡೋದಿಲ್ಲ ಅನ್ನುವಂಥದ್ದು ಅದೊಂದು ನಮ್ಮ ಬೆಳಕಿಗೆ ಬಂದಿರಬಹುದು. ಆದರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಇವತ್ತು ಕೂಡ ಬಿಡ್ತಿಲ್ಲ. ಅದನ್ನ ಸಮಾಜ ಅರ್ಥ ಮಾಡ್ಕೋಬೇಕು. ಇದು ಕಾಲ ಬದಲಾವಣೆ ಆಗಿದೆ. ಇದೇನೋ ಹಿಂದಿನ ಕಾಲದಲ್ಲಿ ಇಲ್ಲ, ನಾವು ದೇವರನ್ನು ನಾವು ವಿಂಗಡಣೆ ಮಾಡಿ ಇಟ್ಟಿದ್ದ ಕಾಲ ಹೋಯ್ತು. ಈಗ ಬದಲಾವಣೆ ಆಗೋಗ್ಬಿಟ್ಟಿದೆ. ಅರ್ಥ ಮಾಡ್ಕೋಬೇಕು. ಸಮಾಜ ಎಲ್ಲರಿಗೂ ಕೂಡ ಅವಕಾಶ